ಪವರ್ಡ್ ಬೈ ಲೈನ್ ವೋಟ್ಗೆ ಸ್ವಾಗತ. ವಿರಾಮಕ್ಕೆ ಮುಂಚೆ ನಾನು ಮಾತು ಕೇಳಿದೆ, ಏಕಾದಶಿ ಉಪವಾಸ ಇರೋದು ಯಾತಕ್ಕೆ ಅಂತ ಇಲ್ಲಿ ಯಾರಾದ್ರೂ ಗೊತ್ತಾ? ಏಕಾದಶಿ ದಿವಸನೇ ಯಾಕೆ ಅಂದರೆ ಏಕಾದಶಿ ಅನ್ನೋದು 11ನೇ ದಿನ. ಎವ್ರಿ 15ನೇ ದಿನ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಇರುತ್ತೆ. ಚಂದ್ರನಲ್ಲಿ ವೇರಿಯೇಷನ್ಸ್ ಬರೋದು 15ನೇ ದಿನಕ್ಕೆ, ತುಂಬ ವೇರಿಯೇಷನ್ಸ್ ಹೆಚ್ಚಿಗೆ ದಿನದಲ್ಲಿ. ಅದು ಜಾಸ್ತಿಯಾಗಿ ವೇರಿ ಆಗೋಕ್ಕೆ ಶುರುವಾಗೋದು 11ನೇ ದಿನದಿಂದ. ಅವತ್ತಿನ ದಿನ ನಾವು ಹೆಚ್ಚಾಗಿ ತಿಂದರೆ ಡೈಜೆಸ್ಟ್ ಆಗೋದು ಕಮ್ಮಿ ಅನ್ನೋ ಕಾರಣಕ್ಕೆ ಅವತ್ತು ಮಾಡಿ ಅಂದರು. ಈ ವಿಚಾರನೇ ಗೊತ್ತಿಲ್ಲದಿರ ಉಪವಾಸ ಮಾಡ್ತಾರೆ ಸುಬ್ಬಮ್ಮನವ್ರ ಥರ. ಇಲ್ಲ, ಅವ್ರು ಕರೆಕ್ಟಾಗಿ ಹೇಳಿದರು. ಮೈಕ್ ಕೊಡಿ, ಅವ್ರಿಗೆ ಕೊಡಿ. ಏಕಾದಶಿ ದಿವಸ ಉಪವಾಸ ಮಾಡಿರ್ತೀವಿ, ತುಳಸಿ ತೀರ್ಥ ತಗೊಳ್ತಿರ್ತೀವಿ. ಆವತ್ತಿನ ದಿವಸ ಬೇಯಿಸಿದ್ದು ತಿಂದರೆ ಗ್ಯಾಸ್ ಆಗುತ್ತೆ ಅನ್ನೋದೇ ಆವಾಗಿನ ಕಾಲದಿಂದ ಸಂಪ್ರದಾಯ. ಅವತ್ತಿನ ದಿವಸನೇ ಯಾಕೆ ಗ್ಯಾಸ್ ಆಗುತ್ತೆ? ಗ್ಯಾಸ್ ಎಲ್ಲ ದಿವಸ ಆಗುತ್ತೆ. ಆವತ್ತಿನ ದಿವಸ ಉಪವಾಸ ಇರೋದಕ್ಕೆ ಗ್ಯಾಸ್ ಆಗುತ್ತೆ. ಬಟ್ ಇಟ್ಸ್ ಅ ವೆರಿ ನೈಸ್. ಏನು ಓದ್ತಾ ಇದ್ದೀರಾ, ಕೆಲಸ ಮಾಡ್ತಿದ್ದೀರಾ? ಐ ಆಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಅಪ್ಪ, ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀರಲ್ಲ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಷ್ಟೇ ನಿಮ್ಮ ಹತ್ರ. ರೈಟ್, ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಮಾತು ಹೇಳ. ಈ ಎವ್ರಿ 15th ಅವಳು ಹೇಳಿದ ಥರ ಈ ಹೈಟೈಡ್ ಲೋಟೈಡ್ ಬರೋವಾಗ ಈ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಗ್ರೈನ್ಸಲ್ಲಿ ಕೂತ್ಬಿಡುತ್ತೆ, ಗ್ರೈನ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆವತ್ತು ಗ್ರೈನ್ಸ್ ತಿಂದರೆ ಇಟ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್. ಯು ವಿಲ್ ಬಿ ಈಟಿಂಗ್ ನಾನ್ ವೆಜ್ ತಿಂದಿದ್ದ ಥರನೇ. ಪಾಸಿಟಿವ್ ಎನರ್ಜಿ ತಿಂತ ಅಲ್ಲ, ನೆಗೆಟಿವ್ ಎನರ್ಜಿ ತಿಂತ ಇದ್ವಿ. ಇದೆಲ್ಲನೂ ವಿಜ್ಞಾನಿಕವಾಗಿ ಬರ್ತಾ ಇದೆ ಹೊರತು ನೀವು ಸಂಪ್ರದಾಯ ಅನ್ನೋ. ಅದಕ್ಕೆ ನಾನು ಕೇಳಿದೆ, ಮಧ್ಯದಲ್ಲಿ ನೀವು ಏನು ಮಾಡಿದ್ದೀರಾ, ನಡುವೆ ಈ ಮೂಢನಂಬಿಕೆಗಳೆಲ್ಲ ಸಂಪ್ರದಾಯ ಆಗಿಬಿಟ್ಟಿದೆ. ಅವ್ರು ಕರೆಕ್ಟಾಗಿ ಕೇಳಿದರು, ಮೊದಲನೇ ಮಗುಗೆ ಮಾತ್ರ ಎಲ್ಲ ನೋಡಿ ಪೂಜೆ ಮಾಡಿ ಶಾಂತಿ ಮುಹೂರ್ತ ಮಾಡ್ತೀರಾ, ಯಾತಕ್ಕೆ ಎಲ್ಲ ಮಕ್ಕಳಿಗೂ ಮಾಡಲ್ಲ? ಅದಕ್ಕೆ ಯಾರಾದ್ರೂ ಉತ್ತರ ಹೇಳಿ ನನಗೆ. ಶಾಂತಿ ಮುಹೂರ್ತ ಅಲ್ಲ, ಸೀಮಂತನೂ ಅಷ್ಟೇ. ಪಾಪ 1ನೇ ಮಗುಗೆ ಮಾತ್ರ ಮಾಡ್ತಾರೆ, 2ನೇ ಮಗುಗೆ ಏನ್ ಮಾಡಿದೆ ಮೇಡಮ್? ಅದು ಚೆನ್ನಾಗೇ ಹುಟ್ಟಿರುತ್ತಲ್ಲ, ಅದಕ್ಕೆ ಯಾಕೆ ಮಾಡಲ್ಲ? ತಾಯಿ ಮನೆಗೆ, ಅದು ತಾಯಿ ಮನೆಗಂತೆ, ಇದು ತಂದೆ ಮನೆಗೆ. ಇದೇನ್ ಮೇಡಮ್ ಇದೆಲ್ಲ ಅವ್ರ ಸಂಪ್ರದಾಯ? ಒಂದು ನಿಮಿಷ, ಅವರಿಗೆ ಉತ್ತರ ಕೊಡಿ ಯಾರಾದ್ರೂ. ಈಗ 1-2 ಮಕ್ಕಳು ಅವಾಗೆಲ್ಲ ಎಷ್ಟಿರ್ತಾ ಇತ್ತು? 14 ಮಕ್ಳಿಗೂ ಸೀಮಂತ ಮಾಡಿ ಮಾಡಬೇಕು ಅಂದ್ರೆ ಏನಾಗಬೇಕು? ಒಂದ್ ನಿಮಿಷ ಹಾಗಾದ್ರೆ ನಿಮ್ಗೆ 14ನೇ ಮಗುಗೆ ಬೆಲೆ ಇಲ್ದೇ ಇದ್ಮೇಲೆ ಮಕ್ಳಿಗೂ ಮಾಡಕ್ಕಾಗತ್ತಾ? ಒಂದ್ ನಿಮಿಷ ಇವ್ರಿಗೆ ಕೊಡಿ. ಮದುವೆನೇ ಆಗಿಲ್ಲ, ನೀನ್ ಶಾಂತಿ ಮುಹೂರ್ತ ಬಗ್ಗೆ ಮಾತಾಡ್ತೀಯ? ಮುಹೂರ್ತ ಬಗ್ಗೆ ಮಾತಾಡ್ತಿಲ್ಲ, ಶ್ರೀಮಂತದ ಬಗ್ಗೆ ಮಾತಾಡ್ತೀಯ? ಮೊದಲನೇ ಮಗು ಪ್ಲಾನ್ಡ್, ಅದಕ್ಕೆ ಎಲ್ಲಾ ಮಾಡ್ಬಿಟ್ಟು ಮಾಡ್ತಾರೆ. 2ನೇ ಮಗು ಆಕ್ಸಿಡೆಂಟ್, ಅದಕ್ಕೆ ಅದೆಲ್ಲ ಮಾಡಕ್ ಅದೆಲ್ಲ ಇಲ್ಲ ಮೇಡಮ್. ಒಂದ್ ನಿಮಿಷ ಇರಮ್ಮ, ಇಂಥ ಚಾರ್ಟರ್ಡ್ ಅಕೌಂಟ್ ಇದ್ಬಿಟ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಕಂಟ್ರಿ. ಮೇಡಮ್, ಇಲ್ಲಿ ಮಕ್ಕಳು ವಿಚಾರ ಅಲ್ಲ ಮೇಡಮ್. ಇಲ್ಲಿ ಗಂಡು ಇಲ್ಲ ಹೆಣ್ಣು ಮಿಲನಕ್ಕಷ್ಟೇ ಅಲ್ಲಿ ಶಾಸ್ತ್ರನ ಹೊರ್ತು ಮಕ್ಕಳು ಆಗ್ತಾವೇ ಆಗಲ್ಲ. ಅದಕ್ಕೆ ಸಂಪ್ರದಾಯಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಬರೀ ಬದುಕಿದಾಗಲ್ಲ, ಸತ್ತ ಮೇಲೂ ಮಾಡಿಸ್ತಾರೆ. ಯಾಕೆಂದ್ರೆ ಶೂಲಕ್ಕೆ ಏರಿಸ್ಬಿಡ್ತಾರೆ. ಬದುಕಿರುವಾಗ ಅವನು ಆಸ್ಪತ್ರೆನಲ್ಲಿ ಇದ್ದ ಅಂದ್ರೆ ಆ ರೋಗಕ್ಕೆ ರುಜಿನಕ್ಕೆ ಎಲ್ಲ ಖರ್ಚು ಮಾಡಿರ್ತಾನೆ. ಆಸ್ಪತ್ರೆಯಿಂದ ಸತ್ಬಿಟ್ಟು ಹೆಣ ಮನೆಗೆ ತೊಗೊಂಡು ಬಂದಮೇಲೆ ಆ ಹೆಣದ ಹೆಸರಿನಲ್ಲಿ ಅದಕ್ಕೆ ದಾನ ಮಾಡು, ಧರ್ಮ ಮಾಡು, ಅದಕ್ಕೆ ಖರ್ಚು ಮಾಡು, ತಿಥಿ ಮಾಡು, ಇನ್ನೇನೇನೋ ಪುರೋಹಿತರಿಗೆ ಅದು ಕೊಡು, ಇದು ಕೊಡು, ಸಮಾರಾಧನೆ ಮಾಡು, ಅದು ಛತ್ರದಲ್ಲೇ ಮಾಡು, ಅದಕ್ಕೆ ಗಿಫ್ಟ್ಗಳು ಕೊಡು, ಈ ತರ ಎಲ್ಲ ಮಾಡ್ತಾರೆ ಮೇಡಮ್. ಕೊಡ್ಬೇಕು ಅವನ ಹೆಸರಿನಲ್ಲಿ ಜ್ಞಾಪಕಾರ್ಥವಾಗಿ ಇಟ್ಕೊಳ್ಳಿ ಅಂತ ಒಂದು ಡಬ್ಬಾನಲ್ಲಿ ಲಾಡು ಹಾಕಿ ಎಲ್ಲ ಬಂದವ್ರಿಗೆಲ್ಲ ಕೊಡ್ತಾರೆ. ಇನ್ಮೇಲೆ ಯಾರ ಸತ್ರೆ ನಾನು ಕರೀರಮ್ಮ, ನಾನು ಬರ್ತೀನಿ ಮೇಡಮ್. ಆ ಥರ ಇರುವಾಗ ಒಂದ್ ನಿಮಿಷ ಮೇಡಮ್, ಆ ಮಗನೋ ಮಗಳೋ ಇರ್ತಾಳಲ್ವಾ, ಅಪ್ಪನ ಅಮ್ಮನ ನೋಡ್ಕೊಳ್ಳುವಾಗ ಅವಳಿಗೆ ಆ ಆಸ್ಪತ್ರೆ ಖರ್ಚು ಭರಿಸಕ್ಕೆ ಆಗೋಲ್ಲ. ಆದ್ಮೇಲೆ ಸತ್ತ ಮೇಲೂ ಮತ್ತೆ ಖರ್ಚು, ಮತ್ತೆ ಇಡೀ ಜೀವನ ಅವನ ಆ ಸಾಲ ತೀರ್ಸೋದೇ ಆಗೋಗುತ್ತೆ. ಅವನು ಬದುಕಿರೋವಾಗ್ಲೂ ಖರ್ಚು, ಸತ್ತ ಮೇಲೆ ಹೆಸರಲ್ಲಿ ಅವನನ್ನ ಸಾಲದ ಶೂಲಕ್ಕೆ ಏರಿಸ್ಬಿಡ್ತಾರೆ. ಯಾತಕ್ಕೆ ಈ ತರ ಸತ್ತ ಮೇಲೆ ಖರ್ಚು ಮಾಡ್ತೀರಾ? ಅಂದರೆ ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ ಪಂಚಭೂತಕ್ಕೆ ಸೇರ್ಕೋಬೇಕು ಅನ್ನೋ ಮಂತ್ರಗಳೆಲ್ಲ ಮಾಡಿದಾಗ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನೀವೇ ಹೇಳಿದ್ರೆ ಅದೇ ಪ್ರಕಾರ ಮಾಡ್ತಾರೆ. ಆದರೆ ಇದ್ರ ಜೊತೆಗೆ ಆಡಂಬರ ಎಲ್ಲ ಸೇರಿಸ್ಕೊಂಡಿರೋದು ಸಂಪ್ರದಾಯವಾದಿಗಳು ತಪ್ಪಲ್ಲ, ಸಂಪ್ರದಾಯ ತಪ್ಪಲ್ಲ, ಅದೇನು ಹೇಳಿಲ್ಲ ಅದೆಲ್ಲ. ಏನಮ್ಮ ಹೇಳ್ತೀರಾ ಮೇಡಮ್? ಇವರು ಇಷ್ಟು ಸಾಂಪ್ರದಾಯ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಸತ್ ಮೇಲೆ ಪಿಂಡ ಇಡ್ತಾರಲ್ವಾ, ಒಂದ್ಸಲ ಗಯಾಗ ಹೋಗಿ ಇಟ್ಬಿಟ್ಟು ಬಂದ್ಬಿಟ್ರೆ ಮತ್ತೆ ಇಡೋ ಕೆಲಸ ಇಲ್ಲ ಅಂತಾರೆ, ಅವಾಗ ಸಂಪ್ರದಾಯಕ್ಕೆ ಹೋಯ್ತಾ? ಅಂತ ಸಂಪ್ರದಾಯ ಹೋಗ್ಬಿಟ್ರೆ ನಾವು ನಮ್ಗೆ ಇಟ್ಕೊಬಿಡ್ತೀವಿ. ಅಲ್ಲಿ ಅವನು ಮಾಡೋ ಕಷ್ಟಗಳಿದೆಯಲ್ಲ, ಆ ಬುದ್ಧಗಾಯಕ್ಕೆ ಹೋಗ್ಬಿಟ್ರೆ ಅವನು ನಮ್ಮನ್ನ ಕಿತ್ಕೋತಾನ ನೋಡು, ದುಡ್ಡಲ್ಲ. ಆವಾಗ ನಾವು ನಮಗೆ ಪಿಂಡ ಇಟ್ಕೊಂಡು ಬಂದ್ಬಿಡ್ತೀವಿ. ಬೇಕಾಗೇ ಇಲ್ಲ ಈ ಸಂಪ್ರದಾಯ ಬೇಕಾ ಮೇಡಮ್? ನಾನು ಒಂದು ಮಾತು ಹೇಳ್ತೀನಿ. ನಾನು ಓದಿದ್ದು ಒಂದು ಒಳ್ಳೆ ಬುಕ್ಕು, ನಾನು ಓದಿದ್ದು. ಅವರು ದಿನ ಅಗ್ನಿಹೋತ್ರ ಮಾಡೋರು. ಅವರು 95 ಇಯರ್ಸಲ್ಲಿ ತೀರೋಗಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಅಗ್ನಿಹೋತ್ರಿ ಅಂತ ಅವ್ರ ಹೆಸರು. ಆ ಅಪ್ಪ ಬರೆದಿದ್ದಲ್ಲಿ ಹಿಂದೂ ಧರ್ಮ ಎಲ್ಲಿ ಹೋಗ್ತಾ ಇದೆ ಅಂತ ಬರೆದ್ರು, ಒಂದು ಬುಕ್ ತಮಿಳಲ್ಲಿ ಬರೆದಿದ್ದಾರೆ. ಅದರಲ್ಲ ಅವ್ರು ಹೇಳಿದ್ರು, ಈ ಸಂಪ್ರದಾಯ ಅನ್ನೋ ನೆಪದಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳು ಸತ್ತಿದ್ದಾರೆ, ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಕಷ್ಟ ಕೊಟ್ಟಿದ್ದಾರೆ ಅಂತ. ದಯವಿಟ್ಟು ಅರ್ಥ ಇಲ್ಲದೆ ಇರೋ ಸಂಪ್ರದಾಯಗಳು ನಮಗೆ ಬೇಕಾ ಬೇಡವಾ, ಇದನ್ನ ಬಗ್ಗೆ ಮಾತಾಡೋಣ. ವಿರಾಮ ನಂತರ ಸ್ಟೇ ಟ್ಯೂನ್. ಈಗ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಮೊನ್ನೆ, ಒಬ್ಬ ಡಾಕ್ಟರ್ ರೈಟ್ ಲೆಗ್ ತೆಗಿಯೋ ಬದಲು ಲೆಫ್ಟ್ ಲೆಗ್ ತೆಗೆದ್ಬಿಟ್ರಂತೆ. ಹಂಗನ್ಬಿಟ್ಟು ಡಾಕ್ಟರ್ಗಳೇ ಬೇಡವಾ ನಮಗೆ?
ಯಾರೋ ಮಾಡೋ ತಪ್ಪಿಗೆ ಆ ಇಡೀ ಒಂದು ಸಮಾಜದ ಗುಂಪನ್ನ ನಾವು ದೂರ ಮಾಡ್ಕೋಬಾರ್ದು.